ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 6:15 ಅಮೆರಿಕದಲ್ಲಿ ರಾತ್ರಿ 9:15 ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ ಅಂತ ನೆನ್ನೆ ಅನೌನ್ಸ್ ಆಗಿತ್ತು. ವೈಟ್ ಹೌಸ್ನವರು ಇದಕ್ಕೊಂದು ದೊಡ್ಡ ಭಾಳ ಹೈಪ್ ಕೊಟ್ಟುಬಿಟ್ಟಿದ್ರು. ಅದಕ್ಕೆ ನಾವೆಲ್ಲ ಅಂದ್ಕೊಂಡ್ವಿ ಏನೋ ದೊಡ್ಡ ಅನೌನ್ಸ್ಮೆಂಟ್ ಇರುತ್ತೆ. ದೊಡ್ಡ ಅನೌನ್ಸ್ಮೆಂಟು ಅಂದರೆ ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾ ಇರೋದು ಏನೋ ಒಂದು ಹೇಳಿ ನಾವು ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ತಾರೆ, ಘೋಷಣೆ ಮಾಡ್ತಾರೆ ಅಂತ. ಏನೋ ಒಂದು ಹೇಳಿ ಫಸ್ಟು ಆ ನಾಸಾದ ಸಾಹಸಕ್ಕೊಂದು ಅಭಿನಂದನೆ ಹೇಳಿದರು ಬಿಗಿನಿಂಗ್ ಬ್ರೀಫಾಗಿ. ಅದಾದ ನಂತರ ಏನು ನಾರ್ಸಿಸಿಸ್ಟ್ ಮನುಷ್ಯ ರೀ. ಆ 19.5 ನಿಮಿಷದ್ದಿದೆ ಅದು. ಅದನ್ನು ಯಥಾವತ್ತಾಗಿ ಹಾಕಿ ತೋರಿಸ್ಬಿಟ್ರು ನಿಮಗೆ ಅರ್ಧ ಗಂಟೆಯ ನ್ಯೂಸ್ ಅವರ್ ಆಗಿಬಿಡುತ್ತೆ. ಆದರೆ ನಾಟ್ ವರ್ತ್ ಇಟ್. 2-3 ವಾರ ಇನ್ನೂ ಭೀಕರವಾಗಿ ದಾಳಿ ಮಾಡ್ತೀವಿ ಅಂದರು. ಚರ್ವಿತ ಚರ್ವಣ ಹಿಂದೆ ಹೇಳಿದ್ದೇ ಎಲ್ಲ. ಅದರ ಜೊತೆಗೇನು ಇರಾನ್ ಆಡಳಿತದವರು ಗಿಡಗಿಡಾಯಿಸ್ತಾ ಇದ್ದಾರೆ, ಸಂಧಾನಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಜನ ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತು ನಗಬೇಕು ಹಿಂಗೆ ಮಾತಾಡ್ಬಿಟ್ರೆ. ಫಸ್ಟ್ ಫೇಸ್ ಕೇಳಿಸ್ಕೊಳ್ಳಿ ಅದರ ಫಸ್ಟಿಗೆ. ವಿ ನೆವರ್ ಸೆಡ್ ರೆಜಿಮ್ ಚೇಂಜ್ ಅಂತೆ. ಆಡಳಿತ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರಲೇ ಇಲ್ಲವಂತೆ ಟ್ರಂಪ್. ತಲೆ ಚಚ್ಕೋಬೇಕ್ರಿ ಇದಕ್ಕೆ, ತಲೆ ಚಚ್ಕೋಬೇಕು. ಅಲ್ಲಿನ ಹೊಸ ಆಡಳಿತ ಕಡಿಮೆ ರ್ಯಾಡಿಕಲ್ ಇದೆಯಂತೆ, ಮುಂಚಿನಷ್ಟು ಕೋಮುವಾದಿ ಅಲ್ಲ ಆಡಳಿತ ಅಂತ. ಯಾರನ್ನು ನಂಬಿಸೋ ಪ್ರಯತ್ನ ಮಾಡ್ತಿದ್ದಾನೆ ಮನುಷ್ಯ. ಇರಾನ್ನಲ್ಲಿ ಏನು ಮಾಡಿಟ್ರು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. 87 ವರ್ಷದ ಹಣ್ಣು ಮುದುಕ ಅಯಾತುಲ್ಲಾ ಖಮೇನಿ ತನ್ನ ಕೈಲಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರಪ್ಪ. ಅದು ರ್ಯಾಡಿಕಲ್ ಆಡಳಿತ ಅನ್ಡೌಟೆಡ್ಲಿ. ಆ ಆಡಳಿತದ ವಿರುದ್ಧ ಧ್ವನಿ ಎತ್ತದವ್ರನ್ನ ನಿರ್ದಯವಾಗಿ ಕೊಂದು ಹಾಕ್ತಾ ಇದ್ರು ಅನ್ಡೌಟೆಡ್ಲಿ. 87 ವರ್ಷದ ಹಣ್ಣು ಮುದುಕ ಫೆಬ್ರವರಿ 28ನೇ ತಾರೀಕು ಒಂದು ದಾಳಿ ಮಾಡುವ ಮೂಲಕ ಇನ್ನೇನು ನ್ಯಾಚುರಲ್ ಆಗಿ ಸತ್ತು ಹೋಗಬಹುದಾಗಿದ್ದ ಆ ಮುದುಕನನ್ನು ಹುತಾತ್ಮ ಮಾಡಿಬಿಟ್ರ ನೀವು, ಮಾರ್ಟೈರ್ ಮಾಡಿಬಿಟ್ರಿ ನೀವು. ಇನ್ನೊಂದು 4-5 ವರ್ಷಕ್ಕೆ ಹೆಂಗೋ ಈ ವಾಸ್ 87 ರೀ. ಆತನ ಜಾಗಕ್ಕೆ ಆತನ ಮಗನನ್ನು ತಗೊಂಡು ಬರೋಂಗೆ ಮಾಡಿದ್ರಿ. ಹಿ ಈಸ್ 57. ಇರಾನ್ನಲ್ಲಿ ಓಟಿನ ಮೂಲಕ ಆಯ್ಕೆ ಆಗೋದಿಲ್ಲ ಸುಪ್ರೀಂ ಲೀಡರು. ಒಂದು ಸಲ ಆಯ್ಕೆ ಆದ್ರೆ ಮುಗೀತು, ಸಾಯ ತನಕನೂ. ಇನ್ನು 30 ವರ್ಷದ ಫ್ರೆಶ್ ಲೀಡರ್ಶಿಪ್ ಒಂದು ಬರೋ ಹಂಗೆ ಮಾಡಿದ್ರಿ. ಆ ಫ್ರೆಶ್ ಲೀಡರ್ ಯಾರು? ಡೊನಾಲ್ಡ್ ಟ್ರಂಪ್ ಹೇಳೋದು ಹಿ ಈಸ್ ರೀಸನೇಬಲ್, ಲೆಸ್ ರ್ಯಾಡಿಕಲ್ ಅಂತ. ಅಲ್ಲ, ಆತನ ಹೆಂಡತಿ, ಅಪ್ಪ, ಅಮ್ಮ, ತಂಗಿ ಗಂಡ ಎಲ್ಲರನ್ನೂ ಕೊಂದಿದ್ದೀರಿ ನೀವು. ಎಲ್ಲರನ್ನೂ ಕೊಂದು ಬಿಟ್ಟಿದ್ದೀರಿ. ಆ ಮನುಷ್ಯ ನಿಮ್ಮ ವಿರುದ್ಧ ಸೇಡಿಟ್ಕೊಳ್ಳೋದಿಲ್ವಾ, ಸಿಟ್ಟಿರೋದಿಲ್ವಾ ಆ ಮನುಷ್ಯನಿಗೆ? ಏನು ಮಾತು ಅಂತ ಆಡ್ತಾರೆ ಪುಣ್ಯಾತ್ಮ. ಆತನ ಇಡೀ ಕುಟುಂಬ ನಿರ್ನಾಮ ಮಾಡಿದಿರಿ. ಆ ಮನುಷ್ಯ ಬಂದು ಅಧಿಕಾರಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ? ಹಣ್ಣು ಮುದುಕನ ಬದಲಾಗಿ ಕಂಪ್ಯಾರಿಟಿವ್ಲಿ ವಯಸ್ಕನೊಬ್ಬನನ್ನು ಅಧಿಕಾರಕ್ಕೆ ಬರೋ ಹಂಗೆ ಮಾಡಿದ್ರಿ. ಈಗ ವಯಸ್ಕ ಕೂಡ ಅಧಿಕಾರದಲ್ಲಿಲ್ಲ ಅಂತ ಚರ್ಚೆ. IRGC ಅಧಿಕಾರದಲ್ಲಿದೆ. ಮುಂದೆ ಹೇಳ್ತೀನಿ ಆ ಕಥೆನ. ಇರಾನ್ ಈಸ್ ನಾಟ್ ಅಂಡರ್ ಖಮೇನಿ. ಮೊಜ್ತಬಾ ಖಮೇನಿ ಅಂಡರ್ನಲ್ಲಿಲ್ಲ. IRGC ಅವರು ಹಿಡಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಇರಾನನ್ನು. ಮೊಜ್ತಬಾ ಖಮೇನಿದು ಏನೂ ನಡೀತಿಲ್ಲ, ಪೆಜೆಶ್ಕಿ ಅನ್ನೋದು ಏನೂ ನಡೀತಿಲ್ಲ. ಅಂದರೆ ಒಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತ ಹೆಂಗಿರುತ್ತೆ ಅನ್ನೋದು ಅರ್ಥನೇ ಆಗಿಲ್ಲ ಟ್ರಂಪ್ಗೆ. ಅದು ನೆತನ್ಯಾಹುಗೆ ಅರ್ಥ ಆಗಿದೆ. ನೆತನ್ಯಾಹು ರಿಪೀಟೆಡ್ಲಿ ಟೆಲ್ಸ್, IRGCಯ ಕಟ್ಟ ಕಡೆಯ ಸೈನಿಕ ಬದುಕಿರೋ ತನಕನೂ ಇಡೀ IRGC ಇದೆ ಅಂತಾನೆ ಅರ್ಥ. ಅದು ಅಂಥ IRGC ಕೈಗೆ ಇರಾನ್ ಹೋಗಿದೆ. ಈಗ ಏನು ಮಾಡ್ಬೋದು ಅವರು? ನೆನಪಿಟ್ಕೊಳ್ಳಿ, ಅವ್ರು ಯಾರಿಗೂ ಪ್ರಾಣದ ಮೇಲೆ ಆಸೆ ಇಲ್ಲ. ಅವರು ಸಾಯಬೇಕು ಅಂತ ಹೋರಾಡ್ತಾ ಇರೋರು, ಇವರು ಬದುಕಬೇಕು ಅಂತ ಹೋರಾಡ್ತಾ ಇರೋರು. ಯಾರು ಗೆಲ್ತಾರೆ ಅಟ್ ದ ಎಂಡ್? ಈ ಯುದ್ಧದಲ್ಲಿ ಗೆಲ್ಲೋದು ಅಂದರೆ ಏನು? ಗೆಲ್ಲೋದಂದರೆ ಏನು? ಅಮೇರಿಕಾ ರೆಜಿಮ್ ಚೇಂಜ್ ಮಾಡಿದರೆ ಗೆದ್ದಂಗೆ, ಅಮೇರಿಕಾ ಇರಾನ್ ತಯಾರಿಸಿದ್ದ ಆ ಯುರೇನಿಯಮನ್ನು ವಶಪಡಿಸಿಕೊಂಡರೆ ಗೆದ್ದಂತೆ, ಇರಾನ್ ಶರಣಾಗತವಾಗುವಂತೆ ಮಾಡಿದರೆ ಗೆದ್ದಂತೆ, ಹಂಗೆ ಮಾಡಿದರೆ ಗೆದ್ದಂತೆ, ಹಿಂಗೆ ಮಾಡಿದರೆ ಗೆದ್ದಂತೆ, ಎಲ್ಲ ಓಕೆ. ಇರಾನ್ ಏನು ಮಾಡಿದರೆ ಗೆದ್ದಂತೆ? ಏನೂ ಮಾಡಬೇಕಾಗಿಲ್ಲ. ಅವರು
ತಡ್ಕೊಂಡ್ರೆ ಸಾಕು, ನೀವೆಷ್ಟು ಹೊಡಿತೀರೋ ಹೊಡೀರಿ ಅಂತ ತಡ್ಕೊಂಡ್ರೆ ಸಾಕು ಗೆದ್ದಂಗವರು. ಅಂಥ ಬ್ಲಂಡರ್ ಒಂದನ್ನು ಮಾಡಿಟ್ಬಿಟ್ರಲ್ಲ ಪುಣ್ಯಾತ್ಮ ಡೊನಾಲ್ಡ್ ಟ್ರಂಪು. ಇಲ್ಲದೆ ಇರೋ ಸಮಸ್ಯೆ ಈಗ ಹಾರ್ಮುಜ್ ಜಲಸಂಧಿ. ಯಾವನಿಗೆ ಗೊತ್ತಿತ್ತು ಹಾರ್ಮುಜ್ ಜಲಸಂಧಿಯ ಬಗ್ಗೆ? ಅಲ್ಲೇನಾದ್ರು ಪ್ರಾಬ್ಲಮ್ ಆಗಿದ್ರೆ ತಾನೇ ಗೊತ್ತಿರೋದಕ್ಕೆ. ಹಡಗುಗಳು ಆರಾಮಾಗಿ ಹೋಗ್ತಿದ್ವು, ಆರಾಮಾಗಿ ಬರ್ತಿದ್ವು. ಫೆಬ್ರವರಿ 28ರಿಂದ ಸೀನೇ ಚೇಂಜ್ ಅಲ್ಲ. ಈಗ ಹಾರ್ಮುಜ್ ಜಲಸಂಧಿನ ಏನು ಮಾಡ್ತೀರಿ ಅಂದರೆ, ಇವ್ರು ಹೇಳೋದು ನಮ್ಮ ಹತ್ರ ಆಯಿಲ್ ಇದೆ, ನಮ್ಮಿಂದ ತಗೊಳ್ಳಿ. ಇಲ್ಲ ಬೇಡಪ್ಪ, ನಿಮ್ಗೆ ಅಲ್ಲಿದೆ ಆಯಿಲ್ ಬೇಕು ಅನ್ನೋದಿದ್ರೆ ಅದನ್ನು ಬಗೆಹರಿಸ್ಕೊಳ್ಳಿ ನೀವೇ. ನಮಗೇನು ಆಯಿಲ್ ಅಲ್ಲಿಂದ ಬರೋದಿಲ್ಲ, ಸ್ವಲ್ಪ ಏನೋ ಬರುತ್ತೆ, ದಟ್ಸ್ ಓಕೆ, ನಮ್ಮ ಹತ್ರ ಸಫಿಷಿಯೆಂಟ್ ಆಯಿಲ್ ಇದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಇದನ್ನು. ನೆನ್ನೆ ನ್ಯೂಸ್ ಅವರ್ಲಿ ಒಂದು ಮಾತು ಹೇಳಿದ್ದೆ ನಾನು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನಿಸಿಕೊಂಡಿರುವ ಇಂಗ್ಲೆಂಡಿನ ಆ ಸಾಮ್ರಾಜ್ಯ ಮುಗಿತಿನ ಇಂಗ್ಲೆಂಡ್ ಕಥೆ ಅಂತಾಗಿದ್ದು 1956ರಲ್ಲಿ ಸೂಯೆಜ್ ಕೆನಾಲ್ ಕ್ರೈಸಿಸ್ ಆದಾಗ. ಸೂಯೆಜ್ ಕೆನಾಲನ್ನು ನಾವು ಜಗತ್ತಿನ ಪಾಲಿಗೆ ಮುಂಚಿನಂತೆ ತೆರೆದಿಡ್ತೀವಿ ಅಂತ ದಂಡು ಕಟ್ಕೊಂಡು ಬಂದರು ಬ್ರಿಟಿಷರು. ಹೇಳಿದ್ರೆ ದೊಡ್ಡ ಕಥೆ ಆಗುತ್ತದು. ಅಮೇರಿಕದವ್ರು ಬಂದು ಹಂಗೆ ಮಾಡೋಂಗಿಲ್ಲ, ಹಂಗೆ ಮಾಡಿದ್ರೆ ನಿಮ್ಮ ಎಕಾನಮಿನ ಕೊಲಾಪ್ಸ್ ಮಾಡಿಬಿಡ್ತೀವಿ ಅಂತ ಹೆದರಿಸಿದ್ರು. ವಾಪಸ್ ಹೋಗ್ಬಿಡ್ತು ಇಂಗ್ಲೆಂಡು. ಅಲ್ಲಿಗೆ ಇಂಗ್ಲೆಂಡಿನ ಏಕಚಕ್ರಾಧಿಪತ್ಯ ಪ್ರಪಂಚದಲ್ಲಿ ಮುಗಿದೋಗ್ಬಿಡ್ತು. ಅಮೇರಿಕಾ ಎಮರ್ಜ್ಡ್ ಆ್ಯಸ್ ಎ ನ್ಯೂ ಸೂಪರ್ ಪವರ್. ಇವತ್ತು ಟ್ರಂಪ್ ಹೇಳಿದ್ರಲ್ಲ, ಈ ಮಾತನ್ನು ಕೇಳಿದಾಗ ಅನ್ನಿಸ್ತಾ ಇರೋದು ಅಮೇರಿಕದ ಸೂಪರ್ ಪವರ್ ಕೂಡ ಹೊರಟು ಹೋಗ್ಬಿಡುತ್ತೆ ಇಲ್ಲಿಗೆ ಅಂತ. ಅಮೇರಿಕದ ಏಕಚಕ್ರಾಧಿಪತ್ಯ, ಆ ದೊಡ್ಡಣ್ಣನ ಸಿಂಹಾಸನ, ಅದರ ಕಥೆನೇ ಮುಗೀತು ಅಂತ. ಅಮೇರಿಕಾ 1956ರಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದು ಹೆಂಗೆ ಅಂದರೆ, ನಾನೊಬ್ಬ ಯಜಮಾನ ಮನುಷ್ಯ ಇದ್ದೀನಿ ಇಲ್ಲಿ, ನೀವು ಜಗಳಾಡ್ಕೊಳ್ಳಂಗಿಲ್ಲ, ಯಾರು ತಪ್ಪು ಮಾಡ್ತಿರೋ ಅವ್ರ ಕಪಾಳಕ್ಕೆ ಹೊಡಿತೀನಿ ನಾನು, ಯಾರಿಗಾದರೂ ತೊಂದರೆ ಇದ್ದರೆ ನಾನು ಸಹಾಯಕ್ಕೆ ಬರ್ತೀನಿ. ಈ ಯಜಮಾನಿಕೆಯಲ್ಲಿದ್ದದ್ದು ಅಮೇರಿಕಾ. ಈಗ ಹಾರ್ಮುಜ್ ಜಲಸಂಧಿ, ನಮಗೇನು ಆಯಿಲ್ ಬರೋದಿಲ್ಲ ಅಲ್ಲಿ, ನಿಮಗಲ್ಲ ಬೇಕಾಗಿರೋದು ಆಯಿಲ್ಲು, ಹೋಗ್ರಿ ತಗೊಳ್ಳಿ, ಅದನ್ನು ವಶಪಡಿಸಿಕೊಳ್ಳಿ, ಚೆರಿಶ್ ಇಟ್. ಡೊನಾಲ್ಡ್ ಟ್ರಂಪ್ ಮಾತಾಡ್ತಿದ್ದಾರೆ. ಯಾಕೋ ಅನ್ಸೋದಕ್ಕೆ ಶುರುವಾಗಿದೆ, ಸೂಪರ್ ಪವರ್ ಅಮೇರಿಕಾದ ಆ ಸೂಪರ್ ಪವರ್ ಇದೆಯಲ್ಲ, ಅದರ ಅಧಪ್ಪತನದ ಆರಂಭ ಅನ್ನಿಸ್ತಾ ಇದೆ ಇವು ಮಾತಾಡೋದು ನೋಡ್ತಾ ಇದ್ದರೆ. ಅದರ ಜೊತೆಗೆ ಮರ್ಯಾದೆ ಉಳಿಸಿಕೊಳ್ಳುವ ಮಾತುಗಳು. ಈಗ 32 ದಿವಸ ಆಯ್ತು ಅಷ್ಟೇ. ವಿಯೆಟ್ನಾಂನಲ್ಲಿ ನಾವು ನಮ್ಮವ್ರು 19 ವರ್ಷ ಹೋರಾಟ ಮಾಡಿದ್ರು. ಇನ್ನೊಂದು 2 ವಾರದಲ್ಲಿ ಮುಗಿಸಿಬಿಡ್ತೀವಿ ಇದನ್ನು. ಎಟರ್ನಲ್ ವಾರ್ ಆಗೋದಿಲ್ಲ ಇದು ಅಂತ. ಟ್ರಂಪ್ ಏನು ಮಾಡಬಹುದಾಗಿತ್ತು, ಭಾಳ ಸಲ ಯೋಚನೆ ಮಾಡಿದಾಗ ಅನ್ಸತ್ತು. ಇರಾನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರಿಸುವ ಪ್ರಯತ್ನ ಮಾಡ್ತಾ ಇತ್ತು, ನೋ ಡೌಟ್ ಇನ್ ಇಟ್, ಯಾರಿಗೂ ಸಂಶಯ ಬೇಡ. ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾನೇ ಇದ್ದರು. ಇಮ್ಮಿನೆಂಟ್ ಥ್ರೆಟ್, ಇಮಿಡಿಯೇಟ್ ಥ್ರೆಟ್ ಯಾರಿಗಿತ್ತು? ಇಸ್ರೇಲ್ಗಿತ್ತು. ಟ್ರಂಪು ನಿಮಗೇನು ಆಯುಧಗಳು ಬೇಕೋ ನಿಮಗೆ ಕೊಡ್ತೀವಿ, ಇರಾನಿನ ಮೇಲೆ ನೀವು ದಾಳಿ ಮಾಡಿ ಅಂಥೇಳಿ ಬೇಕಾದ ಆಯುಧಗಳನ್ನು ಇಸ್ರೇಲಿಗೆ ಕೊಟ್ಟು ತಾನು ಸುಮ್ಮನಿದ್ದು ಬಿಟ್ಟಿದ್ರೆ ಹಿಂಗಾಗ್ತಿರಲಿಲ್ಲ. ಇದು ಯುಕ್ರೇನ್ನ ವಿಷಯದಲ್ಲಿ ಮಾಡ್ತಿಲ್ವಾ? ರಷ್ಯಾದ ವಿರುದ್ಧ ಹೋರಾಟ ತಾನೆ, ನಿಮಗೇನು ಆಯುಧ ಬೇಕೋ ಕೊಡ್ತೀವಪ್ಪ, ನಮ್ಮ ಮಿಲಿಟ್ರಿ ಬರೋದಿಲ್ಲ. ರಷ್ಯಾದಿಂದ ಇಮಿಡಿಯೇಟ್ ಥ್ರೆಟ್ ಇರೋದು ನಿಮಗೆ, ಯುಕ್ರೇನ್ಗೆ. ನಮ್ಮ ಆಯುಧಗಳನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ರಪ್ಪ, ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ಅಂತಿದ್ರೆ ಮುಗಿದು ಹೋಗಿರೋದಿದು. ಡೊನಾಲ್ಡ್ ಟ್ರಂಪು ಅದು ಯಾವುದೋ ಒಂದು ಇತ್ತೀಚೆಗೆ ಬಂದ ಸಿನಿಮಾದ ಟ್ರೇಲರಲ್ಲಿ ಬರುತ್ತಲ್ಲ, ಡ್ಯಾಡಿ ಹ್ಯಾಸ್ ಅರೈವ್ಡ್, ಹಾಗೇನೋ ಒಂದು, ನಾನು ಬಂದೆ ಅನ್ನೋ ಥರ ಬಂದಿತ್ತು, ಡ್ಯಾಡಿ ಈಸ್ ಹೋಮ್ ಅನ್ನೋ ಥರ. ಇಲ್ಲಿ ಹಿಂಗೆ ಅನುಭವಿಸಂಗಾಯಿತು ಪರಿಸ್ಥಿತಿ. IRGCಯ ರಿಪ್ಲೈ ಇದೆ, IRGCಯ ಪ್ರತಿಕ್ರಿಯೆ. ಅವ್ರು ಹೇಳ್ತಾನೆ ಇದ್ದಾರೆ, ಬಂದಾದರೂ ನೋಡಿ ಅಂತ. ನಮ್ಮ ಸೇನಾ ಶಕ್ತಿ ಬಗ್ಗೆ ಇಸ್ರೇಲ್ ಅಮೇರಿಕಾಕ್ಕೆ ಗೊತ್ತಿಲ್ಲ. ನಮ್ಮ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ನಾಶ ಮಾಡಿದ್ದೀವಿ ಅನ್ನೋ ಭ್ರಮೆ ಬೇಡ. ಅವುಗಳನ್ನು ತಯಾರಿಸುವ ನಮ್ಮ ಸಾಮರ್ಥ್ಯದ ಬಗ್ಗೆ ಕೂಡ ನಿಮಗೆ ಗೊತ್ತಿಲ್ಲ. ಈ ಸಂಘರ್ಷವನ್ನು ನಾವು ಸೇಡು ತೀರಿಸಿಕೊಳ್ಳೋ ತನಕ ನಿಲ್ಲಿಸಲ್ಲ ಅಂತ IRGCಯ ಸ್ಟೇಟ್ಮೆಂಟು. ಮುಂಚೆ ಅಯಾತುಲ್ಲಾ ಖಮೇನಿ ಇರಾನನ್ನು ಆಳ್ತಾ ಇದ್ದದ್ದು. ಇರಾನಿನ ಮೇಲೆ ಆ ಮನುಷ್ಯನು ಹಿಡ್ತಾ ಇರೋದಕ್ಕೆ IRGC ಸಹಾಯ ಮಾಡ್ತಿತ್ತು. ಬೇರೆ ಬೇರೆ ಕೆಲಸ ಮಾಡಿಸ್ತಿದ್ರು ಇವ್ರ ಹತ್ರ.
ಭಯೋತ್ಪಾದಕ ಸಂಘಟನೆಗಳಿಗೆ ದುಡ್ಡು ಕೊಡಿಸೋದು, ವೆಪನ್ಗಳನ್ನು ಸಪ್ಲೈ ಮಾಡಿಸೋದು, ತನ್ನ ದೇಶದೊಳಗೆ ದಂಗೆ ಇದ್ದಂಥ ತನ್ನದೇ ಜನರ ಮೇಲೆ ದಬ್ಬಾಳಿಕೆ ನಡೆಸೋದು, ಎಲ್ಲದಕ್ಕೂ IRGC ಬಳಕೆ ಆಗ್ತಿತ್ತು. ಅಯಾತುಲ್ಲಾ ಖಮೇನಿ ಅಪ್ಪಣೆಯ ಮೇರೆಗೆ ಈಗ IRGC ಡೈರೆಕ್ಟಾಗಿ ಮಾಡ್ತಿದೆ ಅದನ್ನು, ಡೈರೆಕ್ಟಾಗಿ. ಇದರ ಮಧ್ಯದಲ್ಲಿ ಇವತ್ತಿನ IRGCಯ ಇನ್ನೊಂದು ಹೇಳಿಕೆ, ನೆನ್ನೆನೇ ಮಾತಾಡಿದ್ವಿ, ತಮ್ಮ ಹತ್ರ ಇರುವ ಅತಿ ದೊಡ್ಡ ಟ್ರಂಪ್ ಕಾರ್ಡನ್ನು ಇನ್ನೂ ಬಳಸೇ ಇಲ್ಲ ಇರಾನಿಯನ್ಸು ಅಂತ. ಹಾರ್ಮುಜ್ ಜಲಸಂಧಿಯಲ್ಲಿ ಸಮುದ್ರದ ಒಳಗೆ ಇರುವ ಇಂಟರ್ನೆಟ್ ಕೇಬಲ್ಗಳು, ಅವನ್ನ ಕತ್ತರಿಸ್ತೀವಿ ಅಂತ ಹೊರಟ್ರೆ ಅರ್ಧ ಪ್ರಪಂಚ ಪ್ಯಾರಲೈಸ್ ಆಗಿಬಿಡುತ್ತೆ. ಈಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇವರು. 18 ಕಂಪನಿಗಳ ಲಿಸ್ಟ್ ಕೊಟ್ಟಿದ್ದಾರೆ, ಈ ಕಂಪನಿಗಳನ್ನು ಹೊಡಿತೀವಿ ನಾವು ಅಂತ. ಎಲ್ಲಿದ್ದಾವೆ ಈ ಕಂಪನಿಗಳು? ಇರಾನಿನ ಡ್ರೋನ್ಗಳ ರೇಂಜ್ನಲ್ಲೇ ಇದ್ದಾವೆ, ಇರಾನಿನಲ್ಲಿಲ್ಲ ಅಷ್ಟೇ. ದುಬೈ, ಅಬುದಾಬಿ, ಬಹರೇನು, ಶಾರ್ಜಾ ಎಲ್ಲ ಕಡೆ ಇದ್ದಾವೆ. 18 ಕಂಪನಿಗಳ ಲಿಸ್ಟು ಓದ್ತೀನಿ ನೋಡಿ ಒಂದು ಸಲ. ಮೈಕ್ರೋಸಾಫ್ಟು, ಗೂಗಲ್ಲು, ಆ್ಯಪಲ್ಲು, ಇಂಟೆಲ್ಲು, IBM, ಬೋಯಿಂಗ್, ಸಿಸ್ಕೋ ಸಿಸ್ಟಮ್ಸ್, HP ಇಂಕ್, ಒರಾಕಲ್, ಪ್ಲಾಂಟಿಯರ್, G42, ಡೆಲ್, ಎನ್ವಿಡಿಯಾ, JP ಮಾರ್ಗನ್, ಜನರಲ್ ಎಲೆಕ್ಟ್ರಿಕ್ಸ್, ಸ್ಪೈರ್ ಸೊಲ್ಯೂಷನ್ಸ್, ಮೆಟಾ, ಇಷ್ಟು ಕಂಪನಿಗಳ ದೊಡ್ಡ ದೊಡ್ಡ ಆಫೀಸ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ ಈಗ ಊರುಗಳು, ಅಬುದಾಬಿ, ದುಬೈ, ಬಹರೇನ್, ಶಾರ್ಜಾಗಳಲ್ಲಿ. ಹೊಡಿತೀವಿ ಅವುಗಳನ್ನು ಅಂತ ಅವ್ರು ಹೇಳೋದು. ಈ ಕಂಪನಿಗಳ ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರು ಬರಬೇಡಿ ಆಫೀಸ್ಗೆ, ಬಂದಾಗ ನಿಮಗೆ ಹೆಚ್ಚು ಕಡಿಮೆ ಯಾರು ನಮಗೆ ಗೊತ್ತಿಲ್ಲ. ಮತ್ತೆ ಈ ಕಂಪನಿಗಳ ಆಫೀಸ್ಗಳ 1 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬದುಕ್ತಾ ಇರೋರು ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಗುರಿ ತಪ್ಪಿ ಡ್ರೋನ್ಗಳು, ರಾಕೆಟ್ಗಳು ನಿಮ್ಮ ಮೇಲೆ ಬಂದರೆ ನಮಗೆ ಗೊತ್ತಿಲ್ಲ ಅಂತ. ಅಲ್ಟಿಮೇಟ್ ಗೋಲ್ ರೀ ಅವ್ರದ್ದು. ಈ ಕಂಪನಿಗಳಲ್ಲಿ ಯಾಕೆ ಹೋದ್ವು? ಇಂಟ್ರಡಕ್ಷನಲ್ಲಿ ಹೇಳಿದ್ನಲ್ಲ, ಟ್ಯಾಕ್ಸ್ ಕಡಿಮೆ, ಬೇಕಾದಷ್ಟು ಫೆಸಿಲಿಟಿ ಕೊಡ್ತಾರೆ, ಜಾಗ ಬಿದ್ದಿದೆ ಅವ್ರ ಹತ್ರ ಮರಳುಗಾಡು. ದುಬೈನಲ್ಲಿ ಕೆಲಸ ಮಾಡಿ ಬನ್ನಿ, ಅಬುದಾಬಿಲಿ ಕೆಲಸ ಮಾಡಿ ಬನ್ನಿ ಅಂದರೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಹುಡುಗಿರು ಬರ್ತಾರಲ್ಲಿ. ವಂಡರ್ಫುಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದು ಅಂಥೇಳಿ ಅಲ್ಲಿ ಆಫೀಸ್ ಮಾಡಿದ್ರು ಅವರು. ಈಗ ಯಾವ ಕಡೆಯಿಂದ ರಾಕೆಟ್ ಬರುತ್ತೋ, ಯಾವ ಕಡೆಯಿಂದ ಡ್ರೋನ್ ಬರುತ್ತೋ. ಈ ವಿಷಯ ನಿಮಗೆ ಗೊತ್ತಾ ಅಂದರೆ ಟ್ರಂಪ್ ಗೊತ್ತಿಲ್ಲ ನನಗೆ ಅಂದ್ಬಿಟ್ರು. IRGC ಧಮಕಿ ಹಾಕಿರೋದೇ ಗೊತ್ತಿಲ್ಲ ಅಂತ. ಈ ಕಂಪನಿಗಳ ಬಗ್ಗೆ ನಿಮ್ಗೆ ಏನಾದ್ರು ಕಾಳಜಿ ಇದೆಯಾ ಅಂದರೆ ಇಲ್ಲ ಅಂತ ಬಿಡ್ಬೇಕಾ? ಡೊನಾಲ್ಡ್ ಟ್ರಂಪ್ ಆನ್ಸರೇ ಇಲ್ಲ ಡೊನಾಲ್ಡ್ ಟ್ರಂಪ್ ಹತ್ರ ಈ ಪ್ರಶ್ನೆಗೆ. ಡೂ ಯು ಹ್ಯಾವ್ ಕನ್ಸರ್ನ್ ಅಬೌಟ್ ಇಟ್ ಅಂದರೆ ನೋ ಅಂದರು. ನಿಮ್ಮ ದೇಶದ 18 ಕಂಪನಿಗಳನ್ನು ಹೊಡಿತೀವಿ ಅಂತ ಇರಾನ್ನವ್ರು ಹೇಳ್ತಿದ್ದಾರೆ. ಆರ್ ಯು ವರಿಡ್ ಅಬೌಟ್ ಇಟ್? ನೋ. ಏಪ್ರಿಲ್ 1 ನಂತರ ನಮ್ಮ ನಾಯಕರುಗಳನ್ನು ನೀವು ಟಾರ್ಗೆಟ್ ಮಾಡ್ಕೊಂಡ್ರೆ ನಿಮ್ಮ ಕಂಪನಿಗಳನ್ನು ನಾವು ಟಾರ್ಗೆಟ್ ಮಾಡ್ಕೋತೀವಿ ಅಂತ ಇರಾನ್ ಹೇಳ್ತಾ ಇದೆ ಅಂದರೆ ಅವ್ರ ನಾಯಕರನ್ನೆಲ್ಲ ಹೊಡೆದು ಬಿಟ್ಟಿದ್ದೀವಲ್ಲ ನಾವು ಆಲ್ರೆಡಿ ಅಂತ. ಅಟ್ಯಾಕ್ ಮಾಡ್ತಾರಂತೆ ಇಂಥ ಕಂಪನಿಗಳ ಮೇಲೆ ಅಂದರೆ ಅವರೇನು ನ್ಯೂಕ್ಲಿಯರ್ ಬಾಂಬೇನು ಹಾಕೋದಿಲ್ಲ ಬಿಡಿ. ದ್ಯಾಟ್ಸ್ ಹೌ ಡೊನಾಲ್ಡ್ ಟ್ರಂಪ್ ಈಸ್ ರಿಯಾಕ್ಟಿಂಗ್. ಹೀಗೆ ಅಂದರೆ ಯಾವ ಮಲ್ಟಿನ್ಯಾಷನಲ್ ಕಂಪನಿಗಳ ಅಡಿಪಾಯದ ಮೇಲೆ ಅಮೇರಿಕಾ ಇವತ್ತು ಗ್ರೇಟ್ ಆಗಿದೆಯೋ ಆ ಕಂಪನಿಗಳ ಓವರ್ಸೀಸ್ ಆಫೀಸ್ಗಳಿಗೆ ಥ್ರೆಟ್, ಎಮಿನೆಂಟ್ ಥ್ರೆಟ್ ಬಂದಾಗ ಅಧ್ಯಕ್ಷರ ಪ್ರತಿಕ್ರಿಯೆ. ದಿಸ್ ಈಸ್ ಅಮೇರಿಕಾ ಫಾರ್ ಯು. ಈ ಸಂಘರ್ಷದ ಮಧ್ಯೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕಾಗಳು ನಡೆಸ್ತಾ ಇರುವ ಜಂಟಿ ದಾಳಿ ಮತ್ತು ಇರಾನಿನ ಪ್ರತಿದಾಳಿಗಳ ಮಧ್ಯೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿರುವ ಅಂಶಗಳನ್ನು ಯಥಾವತ್ತಾಗಿ ಓದ್ತೀನಿ ನಾನು. ಇದು ಎಷ್ಟು ಸರಿ ಅಂತ ನೀವು ಅನಲೈಸ್ ಮಾಡಿ, ಆಮೇಲೆ ಹೇಳ್ತೀನಿ ಅದರ ಬಗ್ಗೆ. ಫಸ್ಟ್ ಸೆಂಟೆನ್ಸೇ, ಇರಾನ್ ಜನರಿಗೆ ಅಮೇರಿಕಾದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಇರಾನ್ ಜನರಿಗೆ ಅಮೇರಿಕಾದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಯುರೋಪ್ ಅಥವಾ ನೆರೆಹೊರೆ ರಾಷ್ಟ್ರಗಳ ಬಗ್ಗೆ ದ್ವೇಷ ಇಲ್ಲ. ಜಗತ್ತಿಗೆ ಇರಾನ್ನ ಒಂದು ಬೆದರಿಕೆಯನ್ನಾಗಿ ಬಿಂಬಿಸಲಾಗ್ತಿದೆ. ಅಮೇರಿಕ ಇರಾನ್ನ ಸುತ್ತಲೂ ಸೇನಾ ನೆಲೆಗಳನ್ನು ಸ್ಥಾಪಿಸಿದೆ. ಇಂದಿನ ತನಕ ಇರಾನ್ ಸೇನೆ ಯಾವತ್ತಿಗೂ ಯುದ್ಧ ಶುರು ಮಾಡಿಲ್ಲ. ಇತ್ತೀಚೆಗೆ ಇದೇ ನೆಲೆಗಳಿಂದ ಅಮೇರಿಕ ನಡೆಸಿದ ಆಕ್ರಮಣಗಳು ಮಿಲಿಟರಿ ಉಪಸ್ಥಿತಿ ಎಷ್ಟು ಅಪಾಯಕಾರಿ ಎಂದು ತೋರಿಸಿದೆ. ನಮ್ಮ ಮೇಲೆ ದಾಳಿ ಮಾಡಿದವರನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತೇವೆ. ಇರಾನ್ ಕಾನೂನುಬದ್ಧ ಆತ್ಮರಕ್ಷಣೆಗಾಗಿ ಹೋರಾಟ ಮಾಡ್ತಿದೆ. ನಾವು ಯುದ್ಧ ಮಾಡ್ತಿಲ್ಲ. ಇರಾನ್ ಅಮೇರಿಕ ಶತ್ರುಗಳಲ್ಲ.
ಈ ಯುದ್ಧ ಅಮೆರಿಕದ ಜನರ ಯಾವ ಹಿತಾಸಕ್ತಿ ಈಡೇರಿಸ್ತಾ ಇದೆ? ಇರಾನ್ನಿಂದ ಅಂಥ ಯಾವುದೇ ಭೌತಿಕ ಬೆದರಿಕೆ ಇತ್ತೆ? ಭೌತಿಕ ಬೆದರಿಕೆ ಇತ್ತೆ? ಇತಿಹಾಸದಲ್ಲಿ ಇರಾನ್ ಎಷ್ಟೋ ಆಕ್ರಮಣಗಳನ್ನು ಕಂಡಿದೆ. ಆ ಆಕ್ರಮಣಕಾರರೆಲ್ಲರೂ ಈಗ ಇತಿಹಾಸದ ಬುಟ್ಟಿ ಸೇರಿದ್ದಾರೆ. ಇರಾನ್ ಜನ ಇವತ್ತಿಗೂ ಘನತೆಯಿಂದ ಬದುಕುತ್ತಿದ್ದಾರೆ. ಮಸೂದ್ ಪೆಜೆಶ್ಕಿಯನ್ ಇರಾನಿನ ಅಧ್ಯಕ್ಷರ ಬಹಿರಂಗ ಪತ್ರ ಇದು. ಇರಾನ್ನ ಜನರಿಗೆ ಅಮೆರಿಕದ ಬಗ್ಗೆ ಯಾವುದೇ ಹಗೆತನ ಇಲ್ಲ. ಇದು ಅರ್ಧ ಸತ್ಯ. ಇದು ಇರಾನಿನ ಸಾಮಾನ್ಯ ಜನರಿಗೆ ಯಾವುದೇ ಹಗೆತನ ಇಲ್ಲ ಅಂತ ಹೇಳಿದರೆ ಒಪ್ಕೊಳ್ಬಹುದು. ಇರಾನ್ನ ಆಡಳಿತಕ್ಕಿರಲಿಲ್ಲವಾ? ಆ ಹಗೆತನ ಕೇವಲ ಅಮೆರಿಕದ ಮೇಲಲ್ಲ, ಇಸ್ರೇಲ್ ಮೇಲೆ ಮತ್ತು ಅಮೆರಿಕದ ಮೇಲೆ, ಯಹೂದಿಗಳ ಮೇಲೆ. ಆ ಆಡಳಿತದ ಘೋಷಣೆಗಳಲ್ಲಿ ಪ್ರತಿ ಸಲ ಬಿಂಬಿತವಾಗ್ತಾ ಇರಲಿಲ್ವ? ಪ್ರತಿ ಸಲವೂ he is addressing, Pezeshkian is addressing America. Why not he addressing Israel? ನೋಡಿ, ಇಸ್ರೇಲ್ನ ಜನರ ಮೇಲೆ ಯಾವುದೇ ದ್ವೇಷ ಇಲ್ಲ ಅನ್ನೋ ಮಾತು ಬರುತ್ತಾ ಅಲ್ಲಿ? ನೋ. ಯಹೂದಿಗಳ ಮೇಲೆ ಏನೂ ದ್ವೇಷ ಇಲ್ಲ ಮಾತು ಬರುತ್ತಾ? ನೋ. ಯಾವುದೇ ಭೌತಿಕ ಅಪಾಯ ಅಮೆರಿಕಕ್ಕಿಲ್ಲ ಅಂತ. ಭೌತಿಕ ಅಪಾಯ ಅಂದರೆ ಏನರ್ಥ? ಇವರ ಮಿಸೈಲ್ಗಳು, ಇರಾನಿಯನ್ನರು ತಯಾರಿಸಿರುವ ಮಿಸೈಲ್ಗಳು ಇನ್ನೂ ತನಕ ಅಮೆರಿಕಕ್ಕೆ ಹೋಗಿ ಟಚ್ ಆಗೋದಕ್ಕಾಗಿಲ್ಲ. ಅಷ್ಟು ಶಕ್ತಿಶಾಲಿಯಾದ ಮಿಸೈಲ್ ತಯಾರಿಸಿದರೆ ಭೌತಿಕವಾಗಿ ಬೆದರಿಕೆಯೇ ಅಲ್ರಿ. ದಿನ ಬೆಳಗಾದರೆ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್, ಯಹೂದಿಗಳಿಗೆ ಸಾವಾಗಲಿ ಅಂತ ಘೋಷಣೆಗಳನ್ನು ಕೂಗಿಸಿಕೊಂಡೇ ದಿನ ಆರಂಭಿಸಿ ಆ ಘೋಷಣೆಗಳ ಮೂಲಕವೇ ದಿನವನ್ನು ಮುಗಿಸುವಂತಹ ದೇಶ, ಅದರ ಕೈಗೆ ಆ ಮರ್ಮಾಘಾತ ಮಾಡುವಂಥ ಆಯುಧಗಳು ಬಂದರೆ ಏನಾಗುತ್ತೆ ಗೊತ್ತಾಗೋದಿಲ್ವಾ? ಜಗತ್ತಿಗೆ ಅರ್ಥ ಆಗೋದಿಲ್ವಾ? ನಮ್ಮ ಮೇಲೆ ದಾಳಿ ಮಾಡಿದವರನ್ನು ಧೈರ್ಯವಾಗಿ ಹಿಮ್ಮೆಟ್ಟಿಸುತ್ತೇವೆ. ನಾವು ಯುದ್ಧ ಮಾಡ್ತಾ ಇಲ್ಲ. ಇರಾನ್ ಅಮೆರಿಕ ಶತ್ರುಗಳಲ್ಲ. ಇರಾನ್ನಿಂದ ಅಂಥ ಯಾವುದಾದರೂ ಭೌತಿಕ ಬೆದರಿಕೆ ಇತ್ತ? ಇವತ್ತಿನ ತನಕ ಇರಾನ್ ಸೇನೆ ಯುದ್ಧ ಆರಂಭಿಸಿಲ್ಲ. ಅರೆ, 1949ರಲ್ಲಿ ಆಗಿದ್ದ ಪಹಲಾವಿ ರಾಜರುಗಳ ಆಳ್ವಿಕೆ ಮುಗಿದು ಇಸ್ಲಾಮಿಕ್ ರೆವಲ್ಯೂಷನ್ ಆಗಿ ಅಯಾತುಲ್ಲಾಗಳು ಬಂದಾಗ ಇರಾನ್ನಲ್ಲಿದ್ದ ಅಮೇರಿಕದ ರಾಯಭಾರ ಕಚೇರಿ ಏನಾಯಿತು? ರಾಯಭಾರ ಕಚೇರಿಯಲ್ಲಿ ನೌಕರಿ ಮಾಡ್ತಾ ಇದ್ದಂಥ ಅಮೇರಿಕನ್ ಪ್ರಜೆಗಳೇನಾದರು? ಅವರು ಏನು ಅನುಭವಿಸಿದ್ರು ಅವರು? ಅದು ಯುದ್ಧ ಆರಂಭ ಮಾಡ್ದಂಗಲ್ವಾ? ಅಮೇರಿಕನ್ ಪ್ರಜೆಗಳನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಇರಾನ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳು ಟಾರ್ಗೆಟ್ ಮಾಡಿದ್ದು ಅದು ಯುದ್ಧಕ್ಕೆ ಆಹ್ವಾನ ಅಲ್ವಾ? ಆಯ್ತಪ್ಪ, ಅಮೇರಿಕದ ಮೇಲೆ ಏನೂ ಮಾಡಲಿಲ್ಲ, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಅದನ್ನು ಒಪ್ಕೊಳ್ಳೋಣ. ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ಭಯೋತ್ಪಾದಕ ದಾಳಿಗೆ ಇರಾನಿನ ಬೆಂಬಲ ಇರಲಿಲ್ವಾ? ಹಿಜ್ಬುಲ್ಲಾಗಳು ನಾರ್ತ್ ಇಸ್ರೇಲ್ನಲ್ಲಿ ಲೆಬನಾನ್ನಿಂದ ಮಿಸೈಲ್ ಹಾರಿಸ್ತಾರಲ್ಲ, ಇರಾನಿನ ಬೆಂಬಲ ಇಲ್ವಾ ಅದಕ್ಕೆ? ಬೆಂಬಲ ಇನ್ ದ ಸೆನ್ಸ್ ನೈತಿಕ ಬೆಂಬಲದ ಹೇಳ್ತಿಲ್ಲ ನಾನು. ದುಡ್ಡು ಆಯುಧಗಳನ್ನು ಇರಾನ್ ಕೊಡೋದಿಲ್ವ ಅವ್ರಿಗೆ? ಹೌತಿಗಳು ಯಮನ್ನಲ್ಲಿ ಕೂತ್ಕೊಂಡು ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾರಲ್ಲ, ಮಿಸೈಲ್ಗಳನ್ನು ಬಿಡ್ತಾರಲ್ಲ, ಇರಾನಿನ ಬೆಂಬಲ ಇಲ್ವಾ ಅದಕ್ಕೆ? ಪೆಜೆಶ್ಕಿಯನ್ ಬಹಿರಂಗ ಹೇಳಿಕೆ. ಸದ್ಯಕ್ಕೆ ಈ ಮನುಷ್ಯನ ಕೈಯಲ್ಲೂ ಏನೂ ಇಲ್ಲ. IRGC ಕೈಯಲ್ಲಿ ಇಂಥದ್ದೊಂದು ಹೇಳಿಕೆ ಕೊಡಿಸಿ, ನಮಗೂ ಅಮೇರಿಕನ್ನರಿಗೂ ನಮಗೂ ಅಮೇರಿಕಕ್ಕೂ ಯಾವುದೇ ದ್ವೇಷ ಇಲ್ಲ, ಇರಾನ್ ಅಮೇರಿಕ ಭಾಯಿ ಭಾಯಿ ಅಂತ ಹೇಳಿಸಿ ನೋಡೋಣ. IRGC ಕೈಯಲ್ಲಿ ಇರಾನಿನ ಹೊಸ ಆಡಳಿತ ರ್ಯಾಷನಲ್ ಇದೆ. ಇನ್ನೊಂದೇನೋ ಶಬ್ದ ಬಳಸಿದ್ರು, ನಾಟ್ ಸೋ ರ್ಯಾಡಿಕಲ್ ಅನ್ನೋ ಥರ. ಅದನ್ನು ಪೆಜೆಶ್ಕಿಯನ್ ಗಮನದಲ್ಲಿಟ್ಕೊಂಡು ಟ್ರಂಪ್ ಹೇಳ್ತಾ ಇರೋದು. ಪೆಜೆಶ್ಕಿಯನ್ ಹೊಸ ಆಡಳಿತಗಾರ ಅಂದ್ಕೊಂಡು ಏನಿಲ್ಲ. ಪೆಜೆಶ್ಕಿಯನ್ ಕೈಯಲ್ಲಿ ಪಪ್ಪೆಟ್ಟ. ನಮಗನ್ನಿಸ್ತಾ ಇರೋದು, ನಡೀತಾ ಇರೋ ವಿದ್ಯಮಾನಗಳನ್ನು ನೋಡಿದ್ರೆ, ಅಯಾತುಲ್ಲಾ ಖಮೇನಿ ಜಾಗಕ್ಕೆ ಅಧಿಕಾರಕ್ಕೆ ಬಂದಿರುವ ಅವರ ಪುತ್ರ ಮೊಜ್ತಬಾ ಖಮೇನಿ ಕೈಯಲ್ಲೇ ಏನೂ ಇಲ್ಲ. IRGC ಸೈನ್ ಹಾಕು ಅಂದಲ್ಲಿ ಹಾಕಬೇಕು, ಹೇಳು ಅಂದಿದ್ದು ಹೇಳಬೇಕು, ಸುಮ್ಮನಿರಬೇಕು ಅಂದರೆ ಸುಮ್ಮನಿರ್ಬೇಕಷ್ಟೆ. ಖಮೇನಿ ಕಥೆನೇ ಹಂಗಾಗಿದ್ರೂ ನಮಗೇನು ಆಶ್ಚರ್ಯ ಇಲ್ಲ. ನಾವು ಕಂಟ್ರಿ ಈಸ್ ಅಂಡರ್ IRGC.
IRGC ಅವರು ನಡೆಸ್ತಾ ಇದ್ದಾರೆ ದೇಶವನ್ನು. ಟ್ರಂಪ್ ಮಾಡಿದ್ದು ಹೆಂಗಾಯ್ತು ಅಂದರೆ ಊದೋದು ಕೊಟ್ಟು ಬಾರ್ಸೋದು ತಗೊಂಡಂಗಾಯಿತು. ಊದೋದು ಕೊಟ್ಟು ಬಾರ್ಸೋದು ತಗೊಳ್ಳೋದು ಅಂತ ಹಂಗಾಗಿದೆ ಕತೆ. ಒಂದು ಅನ್ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಕೈಗೆ ದೇಶವನ್ನು ಒಪ್ಪಿಸ್ಬಿಟ್ರೆ ಏನಾಗಬಹುದು? ಮುಂದಾಗುತ್ತದು. ಅದರ ಫುಲ್ ಫಾರ್ಮೇ ಇಸ್ಲಾಮಿಕ್ ರಿಪಬ್ಲಿಕ್ ಗಾರ್ಡ್ಸ್ ಕಾರ್ಪ್ಸ್ ರೀ. ಅದ್ರ ಫುಲ್ ಫಾರ್ಮೇ ಅದು. ಅವರು ಇಸ್ರೇಲ್ ಜೊತೆ ಯಾವತ್ತಾರು ಸಂಧಾನ ಮಾಡ್ಕೋತಾರ? ಅವರು ಅಮೇರಿಕದ ಜೊತೆ ಎದುರ ಬದ್ರ ಕೂತ್ಕೊಂಡು ಮಾತಾಡುವಂಥವ್ರ? ಈ ಮಧ್ಯದಲ್ಲಿ ನ್ಯಾಟೋ ಕೂಡ ಡೊನಾಲ್ಡ್ ಟ್ರಂಪ್ ಶಾಕ್ ಮೇಲೆ ಶಾಕ್ ಕೊಡೋದು ಅನ್ನೋದಿಲ್ಲ, ಅದನ್ನು ಆ್ಯಕ್ಚುಲಿ ಶಾಕ್ ಕೊಟ್ಟಿದ್ದೇ ನ್ಯಾಟೋದವರು. ಈ ಯುದ್ಧಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ನ್ಯಾಟೋ ಹೇಳಬಹುದಾದಷ್ಟು ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ನಮ್ಮನ್ನು ಕರಿಬೇಡಿ, ನಮ್ಮ ಜಾಗಗಳನ್ನು ಕೇಳಬೇಡಿ, ನಮ್ಮ ಮಿಲಿಟರಿ ಅಸೆಟ್ಗಳನ್ನು ಕೇಳಬೇಡಿ ಅಂತ. ನ್ಯಾಟೋದ ಸದಸ್ಯ ದೇಶಗಳು ಏನೇನು ಹೇಳಿದ್ರು ನೋಡಿ. ಸ್ಪೇನು, ಪೋಲೆಂಡ್, ಇಟಲಿ, ಫ್ರಾನ್ಸ್, UK ಎಲ್ಲ ದೇಶಗಳು ಹೇಳೋದು. ಜರ್ಮನಿ. ನ್ಯಾಟೋ ಅನ್ನುವ ಒಕ್ಕೂಟ ಸ್ಥಾಪನೆಯಾದದ್ದೇ ರಕ್ಷಣೆಯ ಉದ್ದೇಶದೊಂದಿಗೆ 1949ನಲ್ಲಿ ಅಮೆರಿಕದ ನೇತೃತ್ವದಲ್ಲಿ. ನ್ಯಾಟೋದ ಒಂದು ಸಿಂಗಲ್ ಮೋಟೋ ಏನು? ಒಬ್ಬರ ಮೇಲೆ ದಾಳಿ ಆದರೆ ಎಲ್ಲರ ಮೇಲೂ ದಾಳಿ ಆದಂಗೆ, ಒಬ್ಬರಿಗೆ ಸಮಸ್ಯೆ ಆದರೆ ಎಲ್ಲರೂ ಸಹಾಯಕ್ಕೆ ಬರಬೇಕು ಅಂತ. 32 ಮೆಂಬರ್ ನೇಷನ್ಸ್ ಇದ್ದಾವೆ, ಈಗ 32 ಇದ್ದಾವೆ. ನ್ಯಾಟೋ ಆ ಮಾತಿಗೆ ತಕ್ಕನಾಗಿ ನಡ್ಕೊತಾ ಇದೆ. ಇಲ್ಲಿ ಯಾರ ಮೇಲೆ ದಾಳಿಯಾಗಿತ್ತು? ಇವರೇ ಹೋಗಿ ದಾಳಿ ಮಾಡಿದ್ದಲ್ಲ ಟ್ರಂಪ್. ಅಮೇರಿಕದ ಮೇಲೆ ದಾಳಿ ಏನಾದರೂ ಆಗಿದ್ದರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಸಹಾಯಕ್ಕೆ ಬರಬೇಕಾಗಿತ್ತು. ಅಮೇರಿಕವೇ ಹೋಗಿ ದಾಳಿ ನಡೆಸ್ತಿರುವಾಗ ಹೆಂಗೆ ಸಹಾಯಕ್ಕೆ ಬರ್ತಾರೆ ಅವರು? ಆ ಕಂಡೀಷನ್ನೇ ಇಲ್ವಲ್ಲ ನ್ಯಾಟೋದಲ್ಲಿ. ಡೊನಾಲ್ಡ್ ಟ್ರಂಪ್ ಅವರಿಗೆ ಈಗ ನ್ಯಾಟೋದ ಮೇಲೆ ವಿಪರೀತ ಸಿಟ್ಟು ಬಂದಿದೆ. ಆ ಹಿರೇತನದ ಸ್ಥಾನ ಕಳ್ಕೊಳ್ತಾ ಇರೋದು ಹೆಂಗೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನ್ಯಾಟೋ ಅಮೇರಿಕದ ಮೇಲೆ ಡಿಪೆಂಡೆಂಟ್ ಆಗಿದ್ದಂಥ ಒಕ್ಕೂಟ. ಅಮೇರಿಕ ಬಿಟ್ಟರೆ ದೊಡ್ಡ ಮಿಲಿಟ್ರಿ ಯಾವುದ್ರೂ ಇದೆ ಅದರಲ್ಲಿ? ಆ ಸದಸ್ಯ ರಾಷ್ಟ್ರಗಳ ಪೈಕಿ ಅಷ್ಟು ದೊಡ್ಡ ಮಿಲಿಟ್ರಿ ಆದರೂ ಯಾರ್ದಿದೆ? ಊರ ಯಜಮಾನಿಕೆ ಮಾಡುವಂಥವನು ತನ್ನ ಮನೆಯಿಂದ ಒಂದಷ್ಟು ಹೋಗುತ್ತೆ ಅನ್ನೋದಕ್ಕೆ ಮಾನಸಿಕವಾಗಿ ಸಿದ್ಧನಾಗಿರ್ಬೇಕು. ಕಾಳು ಕಡಿ ದುಡ್ಡು ಹೋಗುತ್ತಪ್ಪ, ಒಂದಷ್ಟು ಯಜಮಾನಿಕೆ ಮಾಡ್ತಾ ಇದ್ದೀನಿ ನಾನು ಅಂತ. ಊರಿಂದಾನೇ ನನಗೆ ಬರಬೇಕು ಅನ್ನುವಂಥವನು ಮನೆ ಯಜಮಾನ ಆಗೋದಿಲ್ಲ, ಪುಡಾರಿ ಅನ್ನಿಸ್ಕೊತಾನಷ್ಟೇ ಅವನು. ಅಮೇರಿಕದ ಸ್ಥಿತಿ ಈಗ ಹಂಗಾಗಿದೆ. ಹಾರ್ಮುಜ್ ಜಲಸಂಧಿಯಿಂದ ನಮಗೇನು ಆಯಿಲ್ ಬರೋದಿಲ್ಲ, ಸ್ವಲ್ಪೇನೋ ಬರ್ತಿತ್ತಷ್ಟೇ. ನಮ್ಮ ಹತ್ರ ಸಫಿಷಿಯೆಂಟ್ ಆಯಿಲ್ ಇದೆ. ಹಾರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ನಿಮಗೆ ಸಮಸ್ಯೆ ಆಗಿದೆಯಾ? ಬನ್ನಿ, ಹಂಗಿದ್ರೆ ನಾವು ಆಯಿಲ್ ಕೊಡ್ತೀವಿ ಅಂತ ನಮ್ಮ ಹತ್ರ ಆಯಿಲ್ ಖರೀದಿ ಮಾಡಿ. ಇಲ್ಲದೆ ಹೋದರೆ ಹಾರ್ಮುಜ್ ಜಲಸಂಧಿಯನ್ನು ನೀವು ಬಗೆಹರಿಸ್ಕೊಳ್ಳಿ ಅಂತ ಡೊನಾಲ್ಡ್ ಟ್ರಂಪ್ ಇವತ್ತು ಬೆಳಗಿನ ಭಾಷಣದಲ್ಲಿ ಹೇಳಿತ್ತು. ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಗ್ಗೆ ಕೇಳಿದಾಗ, ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಅಧ್ಯಕ್ಷ, ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ರೀ. ಇದು ಯಾವಾಗೋ ಒಂದು ಸಲ ಫ್ಲೈಟಿಂದ ಇಳಿಯೋವಾಗ ಫ್ಲೈಟ್ ಡೋರ್ ತೆಗಿತಾರೆ, ಮ್ಯಾಕ್ರಾನಲ್ಲಿ ನಿಂತ್ಕೊಂಡಿದ್ರು. ಅವ್ರ ಹೆಂಡತಿ ಏನೋ ಮಾತಿಗೆ ಮಾತು, ಗಂಡ ಹೆಂಡತಿಗೆ ಏನಾಗಿತ್ತೋ ಏನೋ ಫ್ಲೈಟ್ ಒಳಗೆ ಒಂದು ಸಲ ಜೋರಾಗಿ ದೌಡೆಗೆ ತಳ್ಳಿದ್ರು ಅವ್ರ ಹೆಂಡ್ತಿನೇ. ನೀವು ಮತ್ತೇನಾದ್ರು ತಪ್ಪು ತಿಳ್ಕೊಬೇಡ. ವಿಯೆಟ್ನಾಮಿಗೆ ಹೋದಾಗಿದೆ 2020ರಲ್ಲಿ. ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ, ಅಂದರೆ ಒಂದು ಯುದ್ಧದ ವಿಷಯ ಮಾತಾಡ್ತಿರುವಾಗ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ನಿಮಗೆ ಸಹಾಯ ಮಾಡೋದಕ್ಕೆ ನಿರಾಕರಿಸಿದ್ರಲ್ಲ ಅಂದರೆ ಇದನ್ನು ನೆನಪಿಸ್ತಾರೆ, ಇದನ್ನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್, ಅಮೇರಿಕದ ಅಧ್ಯಕ್ಷರು. ಆ ಡಿಪ್ಲೊಮಸಿಗೊಂದು ಸೀರಿಯಸ್ನೆಸ್ ಇರೋದಿಲ್ವೇನ್ರಿ? ಡಿಪ್ಲೊಮಸಿಗೊಂದು ಸೀರಿಯಸ್ನೆಸ್ ಇರೋದಿಲ್ವಾ? ಇದನ್ನು ಹೇಳಿ ಅವರ ಬಲಗಡೆ ದವಡೆ ಇನ್ನೂ ನೋಯ್ತಿರಬಹುದು ಅಂತ ಡೊನಾಲ್ಡ್ ಟ್ರಂಪ್ ಹೇಳೋದು. ಈ ಅಮೇರಿಕನ್ನರಿಗೆ ದೀರ್ಘದಂಡ ನಮಸ್ಕಾರಗಳು. ಅದು ಏನು ನೋಡಿ ಓಟ್ ಹಾಕಿ ಆರಿಸ್ಬಿಟ್ರಪ್ಪ, ಏನು ನೋಡಿ ಓಟ್ ಹಾಕಿ ಆರಿಸ್ಬಿಟ್ರಿ. ಇಮ್ಯಾನ್ಯುಯಲ್ ಮ್ಯಾಕ್ರಾನಿಗೆ ಕೇಳಿದ್ರಂತೆ ನಿಮ್ಮದೊಂದು ಸ್ವಲ್ಪ ಮಿಲಿಟ್ರಿ ಬೇಕು ಅಂತ. ಅವರು ಉತ್ತರ ಕೊಟ್ಟಿಲ್ಲ. ಲೇಟ್ ಆದಮೇಲೆ ಏನು ಬೇಕಾಗಿತ್ತು ಅಂತ ಕೇಳಿದ್ರಂತೆ. ಏನಿಲ್ಲ ಬಿಡಿ, ಯುದ್ಧನೇ ಮುಗೀತು ಅಂತ ಟ್ರಂಪ್ಗೆ ಟ್ರಂಪ್ ಹೇಳಿದ್ರಂತೆ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ, ಏನಿಲ್ಲ ಬಿಡಿ ಯುದ್ಧನೇ ಮುಗೀತು ಅಂತ. ಈಗ ಅದನ್ನ ಹೇಳೋದವರು, ಎಲ್ಲ ಮುಗಿದ ಮೇಲೆ ಏನು ಸಹಾಯ ಮಾಡೋದಕ್ಕೆ ಬಂದರೆ ನಾನೇ ಯಾಕೆ ತಗೊಳ್ಳಿ ಅಂತ. ಇಲ್ಲಿ ಹೆಂಗಾಗಿದೆ, ಈ ನ್ಯಾಟೋ ಅನ್ನುವಂಥದ್ದು ಒಂದಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಗ್ರೂಪ್.
ಫ್ರೆಂಡ್ಶಿಪ್ ಇರ್ತಾವಲ್ಲ ನಮ್ಮಲ್ಲಿ, ಒಂದು ಗ್ರೂಪ್ ಇದೆ, ಫ್ರೆಂಡ್ಸ್ ಗ್ರೂಪ್. ಅದರಲ್ಲೊಬ್ಬ ಭಾಳ ಹಾರಾಡ್ತಿರ್ತಾನೆ. ನಾನು ಹಾಗೆ, ನಮ್ಮ ಮನೆ ಹಿಂಗೆ, ನಮ್ಮದು ಹಾಗೆ ಹಿಂಗೆ, ನಾನಂದರೆ ಗೊತ್ತಲ್ಲ, ಒಬ್ಬೊಬ್ಬರನ್ನೂ ಬಿಡೋದಿಲ್ಲ, ಹಿಂಗೆ ಮಾತಾಡ್ತಿರ್ತಾನೆ. ಅವನು ವಿಪರೀತ ಬಡಾಯಿ ಕೊಚ್ಕೊತಿರ್ತಾನೆ ಅಂತ ಇಟ್ಕೊಳ್ಳಿ ಫ್ರೆಂಡ್ಸ್ ಗ್ರೂಪಲ್ಲಿ. ಅವನಿಗೆ ಎಲ್ಲೋ ಹೊರಗಡೆ ಇನ್ನೊಂದೇನೋ ಜಗಳ ಆಯಿತು. ಆ ಜಗಳ ಇವನು ಅನ್ಕಂಡಂಗೆ ಹೋಗಲಿಲ್ಲ, ಸ್ವಲ್ಪ ವಿಪರೀತಕ್ಕೆ ಹೋಯಿತು. ಅವನು ಕರಿತಾ ಇದ್ದಾನೆ ಉಳಿದಿದ್ದ ಫ್ರೆಂಡ್ಸನ್ನು, ಬರ್ರೋ ಇಲ್ಲಿ ಅಂತ. ಉಳಿದಿದ್ದ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಭಾಳ ಹಾರಾಡ್ತಿದ್ದೆ ಆವಾಗ ಅಂತಿದ್ದಾರೆ. ಈ ಟ್ರಂಪು, ಇದು ಬಿಡಿ ಗಲ್ಫ್ ಯುದ್ಧ, ಇದ್ರ ಹಿಂದೇನು ಕಡಿಮೆನಾ ಮಾಡಿದ್ದು? ಅಲ್ಲಿಗೆ ಟ್ಯಾಕ್ಸ್ ಹಾಕ್ತೀನಿ, ಇಲ್ಲಿಗೆ ಟ್ಯಾಕ್ಸ್ ಹಾಕ್ತೀನಿ, ನೀನು ಹಂಗೆ ಅಂದ್ಯಾ ನಿನಗೆ 25% ಟ್ಯಾಕ್ಸು, ನೀನು ಹಂಗೆ ಮಾಡಿದ್ಯಾ ನಿನಗೆ 50% ಟ್ಯಾಕ್ಸು. ಹಂಗೆ ಮಾಡಿದ ಮನುಷ್ಯನಿಗೆ ನೀಡಲ್ಲಿದ್ದಾಗ ಫ್ರೆಂಡ್ಸ್ ಗ್ರೂಪ್ ಕೈ ಎತ್ತಿದ್ಯಪ್ಪ, ಅದೇ ಯಾಕಷ್ಟು ಮನಸ್ಸಿಗೆ ಹಚ್ಕೋಬೇಕು. ಕೈ ಎತ್ತಿಬಿಟ್ಟಿದ್ದಾರೆ ಫ್ರೆಂಡ್ಸು. ಅದಕ್ಕೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹೇಳಿದ್ರು, ಹಾರ್ಮುಜ್ ಪುನರಾರಂಭಕ್ಕೆ ಮಾತುಕತೆ ಒಂದೇ ಪರಿಹಾರ, ಮಿಲಿಟರಿ ಕಾರ್ಯಾಚರಣೆ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ. ಅಮೇರಿಕ ಅಧ್ಯಕ್ಷರು ಜಾಸ್ತಿ ಮಾತಾಡ್ತಾರೆ, ಕೆಲಸ ಕಡಿಮೆ. ನಾನು ಪ್ರತಿಕ್ರಿಯಿಸೋದಿಲ್ಲ, ಐ ವೋಂಟ್ ರಿಯಾಕ್ಟ್. ಟ್ರಂಪ್ ಪ್ರತಿಕ್ರಿಯೆಗೆ ಅರ್ಹರೇ ಅಲ್ಲ ಅಂತ ನ್ಯಾಟೋದ 2 ಸದಸ್ಯ ರಾಷ್ಟ್ರಗಳ ನಾಯಕರುಗಳ ಮಧ್ಯದ ಮಾತುಕತೆ ಇದು. ಟ್ರಂಪ್ ಪ್ರತಿಕ್ರಿಯೆಗೆ ಅರ್ಹರೇ ಅಲ್ಲ, ಟ್ರಂಪ್ ಹೇಳಿಕೆ ಯೋಗ್ಯವಾಗಿಲ್ಲ, ಸ್ಥಾನಕ್ಕೆ ಸರಿ ಹೊಂದೋದಿಲ್ಲ, ಯಾರ ಬಗ್ಗೆಯೂ ವೈಯಕ್ತಿಕ ಟೀಕೆ ಮಾಡುವುದು ಒಪ್ಪೋದಕ್ಕಾಗೋದಿಲ್ಲ ಅಂತ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಪ್ರತಿಕ್ರಿಯೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ. ಈ ಮಧ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫುಟೇಜ್ ಇದೆ ನೋಡಿ. ಯುದ್ಧಗಳು ಕೇವಲ ಯಾವ ದೇಶ ಏನಾಯಿತು, ಯಾರು ಜಾಸ್ತಿ ಹೊಡೆದ್ರು ಯಾರು ಕಡಿಮೆ ಹೊಡೆದ್ರು ಅಷ್ಟೇ ಇರೋದಿಲ್ಲ. ಆಯುಧ ತಯಾರಿಕಾ ಕಂಪನಿಗಳಿಗೆ ತಮ್ಮ ಆಯುಧಗಳನ್ನು ಆನ್ ಗ್ರೌಂಡ್ ಟೆಸ್ಟ್ ಮಾಡುವ ಅವಕಾಶವನ್ನು ಯುದ್ಧಗಳು ಕೊಡ್ತವೆ ಪ್ರಪಂಚಕ್ಕೆ ತೋರಿಸೋದಕ್ಕೆ. ಅಂಥದ್ದೊಂದು ಅವಕಾಶ ಅಮೇರಿಕಕ್ಕಿತ್ತು. ಇದು ಇರಾಕಿನ ಉತ್ತರ ಭಾಗದಲ್ಲಿ. ಅಲ್ಲಿನ ಒಂದು ಕಂಪನಿಯನ್ನು ಗುರಿಯಾಗಿಸಿಕೊಂಡು, ಕ್ಯಾಸ್ಟ್ರಾಲ್ ತೈಲ ಘಟಕವನ್ನು ಗುರಿಯಾಗಿಸಿಕೊಂಡು ಇರಾನ್ ಡ್ರೋನ್ ಬಿಡುತ್ತೆ. ಕ್ಯಾಸ್ಟ್ರಾಲ್ ತೈಲ ಘಟಕ. ಆ ಡ್ರೋನನ್ನು ಆಕಾಶದಲ್ಲಿ ಹೊಡೆದುರುಳಿಸೋದಕ್ಕೆ ಇರಾಕಿನ ಯಾವುದೋ ಒಂದು ಸೈನಿಕ ನೆಲೆಯಿಂದ F-15 ಟೇಕ್ ಆಫ್ ಆಗುತ್ತೆ. ಶಾಹಿದ್ ಡ್ರೋನ್ ವರ್ಸಸ್ F-15. 2 ಯುದ್ಧ ವಿಮಾನಗಳ ಮಧ್ಯದಲ್ಲಿ ಆಕಾಶದಲ್ಲಿ ಹಿಂಗಾದರೆ ಡಾಗ್ ಫೈಟ್ ಅಂತಾರೆ ಅದಕ್ಕೆ. ಒಂದು ಡ್ರೋನ್ ಒಂದು ಯುದ್ಧ ವಿಮಾನದ ಮಧ್ಯದಲ್ಲಿ ಆದರೆ ಏನಂತಾರೋ ಗೊತ್ತಿಲ್ಲ. ತಿಪ್ಪರ ಲಾಗ ಹಾಕುತ್ತೆ ಆ ಶಾಹಿದ್ ಡ್ರೋನನ್ನು ಹೊಡೆಯೋದಕ್ಕೆ F-15 ತಿಪ್ಪರ ಲಾಗ ಹಾಕುತ್ತೆ. ಹೊಡೆಯೋದಕ್ಕಾಗಲಿಲ್ಲ. ಶಾಹಿದ್ ಡ್ರೋನ್ ಹೋಗಿ ಕ್ಯಾಸ್ಟ್ರಾಲ್ ಆಯಿಲ್ ಘಟಕಕ್ಕೆ ಬಡಿಯತ್ತೆ, ಹೊತ್ಕೊಂಡು ಉರಿಯುತ್ತೆ ಕ್ಯಾಸ್ಟ್ರಾಲ್ ಆಯಿಲ್ ಘಟಕ. 18 ಲಕ್ಷದಿಂದ 42 ಲಕ್ಷದ ಒಳಗೆ ತಯಾರಾಗುವಂಥ ಶಾಹಿದ್ ಡ್ರೋನ್, ಸಾವಿರಾರು ಕೋಟಿ ಬೆಲೆ ಬಾಳುವಂಥ F-15. ಈ ಘಟನೆಗಳಿರ್ತವಲ್ಲ, ಇವುಗಳ ಇಂಪ್ಯಾಕ್ಟ್ ಏನೇನೋ ಇರ್ತವೆ. F-15 ಲಾಕ್ಹಿಡ್ ಮಾರ್ಟಿನ್, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರು ಶೇರ್ ಬಿದ್ದೋಗ್ಬಿಡ್ತಾವೆ ಇದರಿಂದ. ಸಾವಿರಾರು ಕೋಟಿ ಬೆಲೆ ಬಾಳುವ F-15 ಬೋಯಿಂಗ್, ಅದು F-15 ಬೋಯಿಂಗ್. ಒಂದು ಶಾಹಿದ್ ಡ್ರೋನ್ ಹೊಡೆಯೋದಕ್ಕಾಗಲಿಲ್ಲ ಅದರ ಕೈಲಿ. ಯುದ್ಧದ ಪರಿಣಾಮಗಳು ಜಗತ್ತು ಬೇರೆ ಬೇರೆ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಆಪರೇಷನ್ ಸಿಂಧೂರದ ನಂತರ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಬೇಡಿಕೆ ಬಂತು. ನಮಗೂ ಬೇಕು, ನಾವು ಖರೀದಿ ಮಾಡ್ತೀವಿ. ಆ ಬೇಡಿಕೆ ಎಷ್ಟಿತ್ತಂದರೆ ಭಾರತಕ್ಕೆ ತಯಾರು ಮಾಡೋದಕ್ಕಾಗೋದಿಲ್ಲ ಅಷ್ಟು. ಯಾಕೆ? ಏನು ಅಕ್ಯುರೇಟಾಗಿ ಹೊಡೆದವಲ್ಲ ಅವು ಪಾಕಿಸ್ತಾನದಲ್ಲಿ ಅಂತ. ಏನು ಅಕ್ಯುರೇಟಾಗಿ ಹೊಡೆದು 100 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಹೋಗುವಂಥ ಒಂದು ಬ್ರಹ್ಮೋಸ್ ಕ್ಷಿಪಣಿ, ಅದಕ್ಕೆ ಯಾವ ಟಾರ್ಗೆಟನ್ನು ಇಡಲಾಗಿತ್ತೋ ಆ ಟಾರ್ಗೆಟ್ನ ಸ್ಕ್ವೇರ್ ಸೆಂಟಿಮೀಟರ್ ಸಹಿತ ತಪ್ಪಲಂಗೆ ಹೊಡಿತು ಅಂತ. ಅದನ್ನು ನೋಡಿದ ಜಗತ್ತು ನಮ್ಮ ಹತ್ರನೂ ಒಂದು ಬ್ರಹ್ಮೋಸ್ ಇರಬೇಕಪ್ಪ ಅಂದ್ಕೊಳ್ಳುತ್ತೆ. ಚೀನಾ ತಯಾರು ಮಾಡ್ತಿದ್ದ ಏರ್ ಡಿಫೆನ್ಸ್ ಸಿಸ್ಟಮಿಗೆ ಬೆಲೆ ಬಿದ್ದೋಗ್ಬಿಡ್ತು. ಯಾಕೆ? ಪಾಕಿಸ್ತಾನದಲ್ಲಿ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಇದ್ದದ್ದು. ಭಾರತದ ಬ್ರಹ್ಮೋಸ್ಗಳನ್ನು ಒಂದು ತಡೆಯೋದಕ್ಕಾಗಲಿಲ್ವಲ್ಲ, ಮತ್ತು ಅದನ್ನು ತಗೊಂಡು ಏನು ಮಾಡೋಣ? ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ನ ಬೆಲೆ ಬಿದ್ದು ಹೋಯಿತು.
ನೋಡಿ, ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಮು ಪಾಕಿಸ್ತಾನದಲ್ಲೂ ಏನು ಮಾಡೋದಕ್ಕಾಗಲಿಲ್ಲ. ವೆನಿಜುವೆಲಕ್ಕೂ ಇವರೇ ಕೊಟ್ಟಿದ್ದರು. ಏನು ಮಾಡೋಕ್ಕಾಯ್ತಲ್ಲಿ? ಪ್ರೆಸಿಡೆಂಟನ್ನೇ ತಗೊಂಬಂದ್ಬಿಟ್ರಲ್ಲ. ಇರಾನ್ಗೂ ಇವರೇ ಕೊಟ್ಟಿದ್ದರು. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ನಂಬ್ಕೊಂಡಿತ್ತು ಇರಾನು. ಮೊದಲನೇ ದಿವಸನೇ ಅವು ಇದ್ದು ಇಲ್ದಂಗೆ ಆಗ್ಬಿಟ್ಟು, ಮೊದಲನೇ ದಿವಸನೇ. ಇಲ್ಲಿ ಬೋಯಿಂಗ್ ನಿರ್ಮಿತ F-15 35-40 ಲಕ್ಷದ ಒಂದು ಡ್ರೋನನ್ನು ಏನೂ ಮಾಡೋದಕ್ಕಾಗದೆ ಆ ಡ್ರೋನ್ ಹೋಗಿ ಕ್ಯಾಸ್ಟ್ರಾಲ್ ಆಯಿಲ್ ಘಟಕಕ್ಕೆ ಬಿತ್ತು. ಇದ್ರ ಬಗ್ಗೆ ಇಂಟ್ರಾಗೇಷನ್ಸ್ ಆಗ್ತವೆ, ಇನ್ವೆಸ್ಟಿಗೇಷನ್ಸ್ ಆಗ್ತವೆ. ಪೈಲಟ್ ಎರರ, ಸಿಸ್ಟಮ್ ಎರರ ಎಲ್ಲ ನಡೀತವೆ. ಇವು F-15 ಕಥೆ ಇದು. ಉಳಿದಂತೆ ಯುದ್ಧ ಇವತ್ತು ಭಯಂಕರವಾಗಿ ಮುಂದುವರಿಯಿತು. ಇರಾನಿನ ಮಶಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ರ ಶೆಲ್ ದಾಳಿ ಆಯಿತು. ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು. ಆಪರೇಷನ್ ಎಪಿಕ್ ಫ್ಯೂರಿಯ ವಿಡಿಯೋಗಳನ್ನು ಅಮೆರಿಕ ರಿಲೀಸ್ ಮಾಡಿತು. ಇರಾನಿನ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ನಾಶ ಮಾಡಿದ ದೃಶ್ಯಗಳನ್ನು ಅಮೆರಿಕ ಇವತ್ತು ಬಿಡುಗಡೆ ಮಾಡಿತು. ಇಸ್ಫಹಾನ್ ಹತ್ರ ಶಸ್ತ್ರಾಸ್ತ್ರ ಡಿಪೋ ಇತ್ತೊಂದು ಇರಾನದ್ದು, ಅದರ ಮೇಲೆ ದಾಳಿ ನಡೆಸಿದ ದೃಶ್ಯಗಳನ್ನು ಇಸ್ರೇಲ್ನವರು ಹಂಚಿಕೊಂಡ್ರು. ಇಸ್ಫಹಾನ್ ಹತ್ರ ಆಯಿತು. ಸಿಮೋನ ಹತ್ರ ಇಸ್ರೇಲ್ನ ದಾಳಿಗೆ ಒಂದು KFC ಮಳಿಗೆ ಧ್ವಂಸ ಆಯ್ತಂತೆ. ಆ ದೃಶ್ಯ ಸುಮ್ಮನೆ ಬಂದಿರುವ ದೃಶ್ಯಗಳಷ್ಟೇ. ಇನ್ನೊಂದು ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತು. ಅದು ಎಷ್ಟಾರು ಇದಾವೆ ಕಮಾಂಡ್ ಸೆಂಟರ್, ದಿನ ನಡೆಸ್ತಾನೆ ಇದ್ದಾರೆ ದಾಳಿನ. ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ ಅಂತಿದ್ದು. ಇನ್ನೊಂದು ಕಡೆ ಇರಾನಿನ ತಿರುಗೇಟು. ಬಹರೇನ್ನ ಅಮೆರಿಕದ ನೆಲೆಯ ಮೇಲೆ ಇರಾನ್ ದಾಳಿ ನಡೆಸ್ತು. ಜೋರ್ಡನ್ ಅಮೆರಿಕದ ನೆಲೆಗಳ ಮೇಲೆ ಅಟ್ಯಾಕ್. ಒಂದು ಕಡೆ ಟ್ರಂಪ್ ಮಾತಾಡ್ತಾ ಇದ್ರು ಬೆಳಗ್ಗೆ 6:30 ಇಂಡಿಯನ್ ಟೈಮ್ನಲ್ಲಿ. ಈ ಕಡೆ ಮಾತಾಡ್ತಿದ್ರು, ಆ ಕಡೆ ಜೋರ್ಡನ್ ಮೇಲೆ ಅಟ್ಯಾಕ್ ಆಗ್ತಿತ್ತು. ಟೆಲ್ ಅವೀವ್ ಮೇಲೂ ಕ್ಷಿಪಣಿ ದಾಳಿ ಮಾಡ್ತೀವತ್ತು ಇರಾನ್. ಇದೆಲ್ಲದರ ಪರಿಣಾಮ ಭಾರತದ ಮೇಲೆ. ಕಮರ್ಷಿಯಲ್ LPG ರೇಟ್ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಕಂಪನಿಗಳು ಪೆಟ್ರೋಲು ಡೀಸೆಲ್ ರೇಟ್ ಏರಿಸ್ತಾ ಇದ್ದಾವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾವೆ. CNG ಸಿಗ್ತಿಲ್ಲ ಆಟೋಗಳಿಗೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ. ಬಹುತೇಕ ಅನ್ನಲಾರೆ, ಬಟ್ ಅನೇಕ CNG ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಕೇಳಿಸ್ಕೊಳ್ಳಿ, ಕೆಲವರು ಮಾತಾಡಿದ್ದಾರೆ ಬೇರೆ ಬೇರೆ ಕಡೆ. ಎಲ್ಲರಿಗೂ ಆಗೋದು ನಮಗೂ ಆಗ್ತಾ ಇದೆ. ಏನೋ ಲೈನಲ್ಲಿ ನೋಡಿ 1000 ಗಾಡಿ ತಗೊಂಡ್ಬರ್ತಾ ಇದ್ದೀವಿ. ಪ್ಯಾಸೆಂಜರ್ಗೆ ಯಾರು ಕಾಸು ಕೊಡಲ್ಲ, ಎಕ್ಸ್ಟ್ರಾ ಕೇಳಿದರೆ. ಮಾಮೂಲಿ ಅವ್ರು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಒಟ್ಟಿನಲ್ಲಿ ಅದು ದುಡಿದು ಅರ್ಧ ಅವ್ರಿಗೆ ಕೊಡ್ತಾ ಇದ್ದೀವಿ, ಗ್ಯಾಸ್ನವರಿಗೆ ಅರ್ಧ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. 500 ದುಡಿದ್ರೆ 250 ನಮಗೆ, 250 ಅವರಿಗೆ. ಆ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಏನಾರು ಪರಿಹಾರ ಹುಡುಕಬೇಕು. ಬೇರೆ ಯಾರು ನಮ್ಗೆ ಹೊಟ್ಟೆಗೆ ಊಟ ಹಾಕಲ್ಲ. CNG ನಮಗೆ ನಾವು ಬದುಕ್ತಾ ಇರೋದು. ಆ ಹೆಂಡ್ರ ಮಕ್ಕಳು ನಮ್ಮ ಮನೇಲಿ ಬಿಟ್ಬಿಟ್ಟು ರೋಡಲ್ಲಿ ಬಂದು ಬೀದಿಯಲ್ಲಿ ಬಿದ್ದಿದ್ದೀವಿ. ಇವಾಗ ಯಾರು ನಮ್ಗೆ ದಿಕ್ಕುದೇ 300 ರೂಪಾಯಿ ಕಲೆಕ್ಷನ್ನು. ಅಮ್ಮ ಕಣ್ಣಲ್ಲಿ ಬಂದ ನೀರು ಇನ್ನು ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ಟಿವಿನೂ ಇಲ್ಲ, ಹಬ್ಬ ಇಲ್ಲ ಅಂದರೆ ಹೊಟ್ಟೆ ಉರಿತಾ ಇದೆ ನಮಗೆ. ಹಾಗಾಗಿ ಇಲ್ಲಾಂದರೆ ಇಲ್ಲಿ ಸ್ಟೇರಿಂಗ್ ಲಾಕ್ ಮಾಡಿಕೊಂಡೆ ನಾನು ಎತ್ಕೊಂಡೆ ಮನೆಗೆ ಹೋಗೋವಂದ್ರೆ ನಂದಿರೋ ಸಜಾಪುರಕ್ಕೆ ತಳ್ಕೊಂಡು ಹೋಗೋಕ್ಕಾಗುತ್ತಾ ಸರ್? ನಮಗೆ ಹೆಂಡತಿ ಮಕ್ಕಳು ಇರ್ತಾರೆ, ನಮ್ಮ ಸಂಸಾರ ಇರ್ತದೆ. ಇದನ್ನು ಯಾರು ನೋಡೋದು? ನಮಗೆ ಅಂತ ಯಾರು ಹೇಳೋರು ಕೇಳ್ದಾರ. ಆಟೋ ಡ್ರೈವರ್ಗಳು ಅಂದರೆ ಒಂಥರ ಅನಾಥರಾಗೋಯವ್ರೆ ಇವತ್ತು. ಅದೆಲ್ಲದರ ನಡುವೆಯೂ 5 ಸ್ಟೇಟ್ ಎಲೆಕ್ಷನ್ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಸುವೇಂದು ಅಧಿಕಾರಿ ಪರ ಅಮಿತ್ ಶಾ ರೋಡ್ ಶೋ ನಡೆಸಿದ್ರು ಭವಾನಿಪುರದಲ್ಲಿ. ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ ನೇರ ಫೈಟ್. ಲಾಸ್ಟ್ ಟೈಮು ನಂದಿಗ್ರಾಮದಲ್ಲಿ ಸುವೇಂದು ಅಧಿಕಾರಿ ವರ್ಸಸ್ ಮಮತಾ ಬ್ಯಾನರ್ಜಿ ಎಲೆಕ್ಷನ್ ಆಗಿತ್ತು. ಮಮತಾ ಬ್ಯಾನರ್ಜಿ ಸೋತುಬಿಟ್ರು. ಅದಾದ ನಂತರ ಭವಾನಿಪುರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಗೆದ್ಕೊಂಡು ಮುಖ್ಯಮಂತ್ರಿ ಆಗಿ ಬೈ ಎಲೆಕ್ಷನ್ನಲ್ಲಿ ಗೆದ್ಕೊಂಡ್ರು. ಈಗ ಸುವೇಂದು ಅಧಿಕಾರಿ ನಾನು ಮತ್ತೆ ನಂದಿಗ್ರಾಮದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂದ್ರಂತೆ. ನಂದಿಗ್ರಾಮ ಒಂದೇ ಅಲ್ಲ, ನೀನು ಭವಾನಿಪುರದಲ್ಲೂ ಸ್ಪರ್ಧೆ ಮಾಡಬೇಕು ಅಂತ ಅಮಿತ್ ಶಾ ಹೇಳಿದ್ರಂತೆ. 2 ಕಡೆ ಸುವೇಂದು ಅಧಿಕಾರಿ ಅವರು ನಿಲ್ಲಿಸಿದ್ದಾರೆ. ಅಮಿತ್ ಶಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. अरे सुवेंदुदा हमारे नंदीग्राम से लड़ना चाहते थे. मैंने सुवेंदुदा को कहा था कि सिर्फ नंदीग्राम नहीं, ममता के घर में जाकर उसको हराना है.
और इनका रिकॉर्ड है। गत चुनाव में ममता बंगाल में सरकार तो बना पाई थी, मगर ममता दीदी नंदीग्राम में शुभेंदु दा के सामने चुनाव हार गई थी। इस बार ममता जी पूरे बंगाल में भी हारेगी और भवानीपुर में भी हारेगी। इसलिए पूरे बंगाल की जनता परिवर्तन के लिए तत्पर बैठी है, तैयार बैठी। जहां जाते वहां कहते हैं 5 मई को भाजपा सरकार आने वाली है, मगर मैं आज भवानीपुर के मतदाता भाइयों बहनों को विनती करने आया हूं। पूरा बंगाल ममता बनर्जी को विदाई करने के लिए तैयार है, मगर भवानीपुर वालों, पूरे बंगाल में परिवर्तन करने आपके हाथ में है। ऐसा है, एक एक सीट कर जीतेंगे, 170 सीट तक जाएंगे। ಇನ್ನೊಂದು ಕಡೆ ಅಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಪ್ರಕ್ರಿಯೆ ನ್ಯಾಯಾಂಗ ಅಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ನಡೀತಾ ಇರೋದು. SIRನ ವಿರುದ್ಧ ಮಮತಾ ಬ್ಯಾನರ್ಜಿ ಭಾಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ರು, ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಮಾಲ್ಡಾದಲ್ಲಿ 7 ಜನ ನ್ಯಾಯಾಂಗ ಅಧಿಕಾರಿಗಳನ್ನು ಅವ್ರ ಕಾರಿನ ಗ್ಲಾಸ್ ಹೊಡೆದು ದಿಗ್ಬಂಧನ ಹಾಕ್ಬಿಟ್ಟಿದ್ದಾರೆ, ಎಳ್ಕೊಂಡೋಗ್ಬಿಟ್ಟಿದ್ದಾರೆ ಜನ. SIR ಪ್ರಕ್ರಿಯೆಗೆ ಬಂದಂಥ ನ್ಯಾಯಾಂಗ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ಬಂದಂಥ ಅಧಿಕಾರಿಗಳನ್ನು ನೋಡಿರಲಿ ಅವ್ರ ಗಾಡಿಗಳನ್ನು. ಶಾಂತ ರೀತಿಯಿಂದ ಎಲೆಕ್ಷನ್ ನಡೆದಿರೋದು ಪಶ್ಚಿಮ ಬಂಗಾಳ ಅಲ್ವೇ ಅಲ್ಲ. ಲಾಸ್ಟ್ ಟೈಮ್ 8 ಫೇಸಲ್ಲಿ ಆಗಿತ್ತು, ಇವತ್ತು ಈ ಸಲ 2 ಫೇಸಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ಹೆಂಗೆ ಮಾಡ್ತಾರೋ. ನಾನು ಒಂದು ಎಲೆಕ್ಷನ್ ಕವರೇಜ್ ಮಾಡೋದಕ್ಕೆ ಹೋಗಿ ಗಾಬರಿ ಆಗ್ಬಿಡುತ್ತೆ ನನಗೆ. ನಮ್ಮಲ್ಲಿ ಎಲೆಕ್ಷನ್ ಅಂದರೆ ಹೆಂಗೆ, ಇಲ್ಲಿ ಎಲೆಕ್ಷನ್ ಅಂದರೆ 4 ಹೆಣ ಬೀಳಲೇಬೇಕಲ್ಲಿ, ಹಂಗೆ ಎಲೆಕ್ಷನ್. ಸುಪ್ರೀಂ ಕೋರ್ಟ್ನವ್ರು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪ್ರೀ ಪ್ಲ್ಯಾನ್ಡ್ ಇದು ಅಂತ. ರಾತ್ರಿ 11 ಗಂಟೆ ತನಕ DCಯಲ್ಲಿ ಹೋಗೋದಿಲ್ಲ ಅಂದರೆ ಏನರ್ಥ? ಮಮತಾ ಬ್ಯಾನರ್ಜಿ ಕೇಳಿದ್ರೆ ಆ ಥರ ನನ್ನ ಕೈಯಲ್ಲಿ ಏನಿದೆ, ಎಲ್ಲ ಅಮಿತ್ ಶಾ ನಡೆಸ್ತಿದ್ದಾರೆ ಅಂತ ಏನೋ. ಇನ್ನೊಂದು ಕಡೆ ನಾಸಾದವರು ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಇವತ್ತು ಬೆಳಗ್ಗಿನ ಜಾವ ಇಂಡಿಯನ್ ಟೈಮ್ ಪ್ರಕಾರ 4 ಗಂಟೆ 4 ನಿಮಿಷಕ್ಕೆ 50 ವರ್ಷಗಳ ನಂತರದ ಮಾನವ ಸಹಿತ ಅಂತರಿಕ್ಷಯಾನ ಉಡಾವಣೆ ಆಯಿತು. ಮಾನವ ಸಹಿತ 50 ವರ್ಷದ ಹಿಂದೆ ಆಗಿತ್ತು. ಚಂದ್ರನ ಮೇಲೆ ಹೋಗಿತ್ತು. 24 ಜನ ಇಲ್ಲಿ ತನಕ ಚಂದ್ರನ ಮೇಲೆ ಹೋಗಿದ್ದಾರೆ. 50 ವರ್ಷದ ನಂತರ ಆಗೇ ಇರಲಿಲ್ಲ. 4 ಜನರ ಟೀಮನ್ನು ನಾಸಾ ಅಂತರಿಕ್ಷಕ್ಕೆ ಕಳಿಸ್ತು. ಚಂದ್ರನ ಹತ್ತಿರ ಲ್ಯಾಂಡ್ ಆಗೋದಿಲ್ಲ ಇವರು ಚಂದ್ರನ ಮೇಲೆ. ಚಂದ್ರನ ಸುತ್ತ ಹಾಕ್ಕೊಂಡು 10 ದಿವಸ ಆದಮೇಲೆ ವಾಪಸ್ ಬರ್ತಾರೆ. ಆರ್ಟೆಮಿಸ್ 2 ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ. 4 ಜನ ಇದರಲ್ಲಿ ರೀಡ್ ವೈಸ್ಮನ್, ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್, ಜೆರಮಿ ಹ್ಯಾನ್ಸನ್ ಅಂತ 4 ಜನ. ಅಲ್ಲೊಬ್ಬ ಕಪ್ಪು ವರ್ಣೀಯ ಕಾಣಿಸ್ತಾ ಇದ್ದಾರೆ. ಚಂದ್ರನ ಕಡೆ ಹೋಗ್ತಾ ಇರೋ ಮೊಟ್ಟ ಮೊದಲ ಕಪ್ಪು ವರ್ಣೀಯ ಅಂತ. ಚಂದ್ರನ ಮೇಲೆ ಶಾಶ್ವತವಾಗಿ ಜನ ಬದುಕುವಂಥ ಒಂದು ನೆಲೆಯನ್ನು ನಿರ್ಮಿಸಬೇಕು ಅನ್ನೋ ಗುರಿ ಇದೆ ಇದಕ್ಕೆ, ಈ ಯಾನಕ್ಕೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದ ಈ ಸಂಶೋಧನೆಯಿಂದ ಗೊತ್ತಾಗಿರುವ ಅಂಶಗಳು ಉಳಿದ ಸಂಶೋಧನೆಗಳಿಗೆ ಬಹಳ ಸಹಾಯ ಮಾಡ್ತವಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.